ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳಿನ ಮತ ಎಣಿಕೆಗೆ ಜಿಲ್ಲಾಡಳಿತದಿಂದ ಸಕಲ ರೀತಿಯಾದಂತಹ ಸಿದ್ಧತೆಗಳು ಸಾಗ್ತಾ ಇದೆ. ಪಿಬಿ ರಸ್ತೆಯ ಡಿಆರ್ಆರ್ ಶಾಲೆಯಲ್ಲಿ ಬಂದೋಬಸ್ತ್ ವಹಿಸಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕಾ ಕೊಠಡಿಯಲ್ಲಿ 14 ಟೇಬಲ್ಗಳನ್ನು ಸ್ಥಾಪಿಸಿ ಎಣಿಕೆ ಮಾಡಲಾಗುತ್ತೆ. ಮತ ಎಣಿಕೆ ಕೇಂದ್ರದ 100 ಮೀಟರ್ನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇನ್ನು ಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಮೊದಲು ಪೋಸ್ಟಲ್ ಓಟ್ಗಳ ಎಣಿಕೆಯನ್ನು ಮಾಡಲಾಗುತ್ತೆ. ಪೋಸ್ಟಲ್ ವೋಟಿಂಗ್ ಕೌಂಟಿಂಗ್ ನಡೆಯುತ್ತೆ. ಬಳಿಕ 8:30ರಿಂದ ಮತಯಂತ್ರಗಳ ಎಣಿಕೆಯ ಕಾರ್ಯ ಆಗಲಿದೆ. ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಸ್ಪಷ್ಟವಾದಂತಹ ಫಲಿತಾಂಶ ಹೊರಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಹಾಗೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಸೇರಿ 25 ಅಭ್ಯರ್ಥಿಗಳ ಭವಿಷ್ಯ ಏನಾಗಲಿದೆ, ಮತದಾರ ಪ್ರಭುಗಳು ಯಾರ ಕೈ ಹಿಡಿಯಲಿದ್ದಾರೆ, ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ ಅಂತ ಹೇಳಿ ನಾಳೆ ಗೊತ್ತಾಗಲಿದೆ. ಎಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಮತ ಎಣಿಕೆ ಕೇಂದ್ರದ 100 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಇನ್ನೊಂದು ಕಡೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಭರ್ಜರಿಯಾದಂಥ ಪ್ರಚಾರವನ್ನು ನಡೆಸಿದ್ರು. ಇದಾದ ನಂತರ ವೋಟಿಂಗ್ ಕೂಡ ನಡೆದಿದೆ. ಈ ವೋಟಿಂಗ್ ಎಲ್ಲವೂ ಕೂಡ ಇದೀಗ ಮುಗಿದಿದ್ದು ಅದರ ಪ್ರೊಸೀಜರ್ ಇನ್ನೇನು ಕೊನೆಯ ಹಂತಕ್ಕೆ ತಲುಪಿದ್ದು ಆ ಫಲಿತಾಂಶಕ್ಕಾಗಿ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಅಭ್ಯರ್ಥಿಗಳ ಎದೆಯಲ್ಲೂ ಕೂಡ ಢವಢವ ಶುರುವಾಗಿದೆ. ಇನ್ನೊಂದು ಕಡೆ ಮತದಾರ ಪ್ರಭುಗಳು ಹಾಗಾದ್ರೆ ಯಾರನ್ನ ಗೆಲ್ಲಿಸಲಿದ್ದಾರೆ, ಅಧಿಕಾರದ ಗದ್ದುಗೆಯನ್ನ ಯಾರು ಏರಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಓಕೆ, ಒಂದು ಕಡೆಯಿಂದ ಕಾಂಗ್ರೆಸ್ನಲ್ಲಿ ಸಮರ್ಥ ಶಾಮನೂರು ಅವರು ಕಣಕ್ಕಿಳಿದಿದ್ರೆ, ಇನ್ನೊಂದು ಕಡೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಇಳ್ತಾರೆ. ಹಾಗಾಗಿ ಅಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಅದಾದ ನಂತರ ಕೆಲವು ಮುಖಂಡರು ಹಾಗೆ ಕಾಂಗ್ರೆಸ್ನ ನಾಯಕರು ಈ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಕೊನೆಗೂ ಕೂಡ ಅದರ ಪ್ರತಿಫಲ ಸಿಗುತ್ತೆ. ನಂತರದಲ್ಲಿ ಒಟ್ಟಾಗಿ ಎಲ್ಲರೂ ಕೂಡ ಪ್ರಚಾರವನ್ನ ಮಾಡ್ತಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾನ ಮುಗಿದಿದ್ದು 25 ದಿನಗಳ ಕಳೆದಿದ್ದು ಫಲಿತಾಂಶ ಹೊರಬೀಳೋದಕ್ಕೆ ಈಗ ಕ್ಷಣಗಣನೆ ಬೇರೆ ಶುರುವಾಗಿದೆ. ಗೆಲುವು ಯಾರಿಗೆ ಒಲಿಯಲಿದೆ ಅನ್ನೋದರ ಬಗ್ಗೆ ಜನರಲ್ಲಿ ಒಂದು ರೀತಿ ತೀವ್ರವಾದಂತಹ ಕುತೂಹಲ ಕೂಡ ಮೂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲೇಶ್ ದೂರವಾಣಿ ಸಂಪರ್ಕದಲ್ಲಿ. ಕಲೇಶ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಿಸಲ್ಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ಗಳು ಸಾಗ್ತಾ ಇದೆ? ದಿವ್ಯದಾಸ್, ಏನಂದ್ರೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಚುನಾವಣಾ ಅಧಿಕಾರಿಗಳು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಒಂದು ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಎಲ್ಲಾ ಅಧಿಕಾರಿಗಳು ಸಹ ಈಗಾಗಲೇ ಒಂದು ಮತ ಎಣಿಕೆ ಕಾರ್ಯಕ್ಕೆ ಒಂದು ನಿಗದಿ ಮಾಡಲಾಗಿದ್ದು, ನಾಳೆ ಬೆಳಗ್ಗೆ ಮುಂಜಾನೆ 6 ಗಂಟೆ ಎಲ್ಲಾ ಅಧಿಕಾರಿಗಳು ಸಹ ಏನು ಒಂದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿರ್ತಕ್ಕಂಥ ಸರ್ಕಾರಿ PU ಕಾಲೇಜು ಮತ್ತೆ DRR ಕಾಲೇಜು ಎರಡರಲ್ಲೂ ಸಹ ಒಂದು ಮತ ಎಣಿಕೆ ಕಾರ್ಯವನ್ನ ಮಾಡಲಾಗ್ತದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನು ಸಹ ಕೈಗೊಳ್ಳಲಾಗಿದೆ ಮತ್ತು ಯಾರ್ಯಾರು ಮತ್ತು ಏಜೆಂಟ್ಗಳಿದ್ದಾರೆ ಆ ಪಕ್ಷದ ಅವ್ರಿಗೂ ಸಹ ಒಂದು ರೀತಿಯಂತ ಸೂಚನೆಯನ್ನ ಸಹ ನೀಡಲಾಗಿದೆ. ಮುಂಜಾನೆ 6 ಗಂಟೆಗೆ ಸಹ ಅವರು ಮತ ಎಣಿಕೆ ಕಾರ್ಯಕ್ಕೆ ಬರಬೇಕು ಮತ್ತು ಅಧಿಕಾರಿಗಳು ಸಹ 6 ಗಂಟೆಗೆ ಬರಬೇಕು. ನಂತರ 8 ಗಂಟೆಗೆ ಚುನಾವಣಾ ಅಧಿಕಾರಿಗಳು ಮತ್ತು ಇಲಾಖೆ ಸಂಬಂಧಪಟ್ಟವರ ಸಮ್ಮುಖದಲ್ಲಿ ಒಂದು ಏನು EVM ಮಿಷಿನ್ ಇದ್ದು ಇವುಗಳನ್ನ ಓಪನ್ ಮಾಡಿ ನಂತರ ಒಂದು ಮತ ಎಣಿಕೆ ಕಾರ್ಯವನ್ನ ಮಾಡಲಾಗುತ್ತದೆ. ಸುಮಾರು 40ಕ್ಕೂ ಹೆಚ್ಚು ಟೇಬಲ್ಗಳಲ್ಲಿ ಒಂದು ಅರೇಂಜ್ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮೊದಲು ಅಂಚೆ ಮತಗಳನ್ನ ಎಣಿಕೆ ಮಾಡಲಾಗುತ್ತದೆ. ನಂತರ 8:30ಕ್ಕೆ EVM ಮಿಷಿನ್ಗಳ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟು 284 ಬೂತ್ಗಳಲ್ಲಿ ಒಂದು ಮತದಾನವನ್ನ ನಡೆಸಲಾಗಿತ್ತು. ಹೀಗಾಗಿ ನಾಳೆ 25 ಅಭ್ಯರ್ಥಿಗಳ ಒಂದು ಏನು ಹಣೆ ಬರಹ ನಿರ್ಧಾರವಾಗಲಿದೆ ಅನ್ನ ಹೇಳ್ಬಹುದು. ನಾಳೆ ಸಾಕಷ್ಟು ಕುತೂಹಲ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಯಾರು ಗೆಲ್ಬಹುದು ಅಂತ ಹೇಳಿ. ಹೀಗಾಗಿ ಜಿಲ್ಲಾಡಳಿತ ಮತ್ತು ಚುನಾವಣಾ ಅಧಿಕಾರಿಗಳು ದಾವಣಗೆರೆಯಲ್ಲಿ ಒಂದು ಏನು ಉಪ ಚುನಾವಣೆ ಒಂದು ಮತ ಎಣಿಕೆ ಕಾರ್ಯಕ್ಕೆ ಸಕಲ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.